ಎಲ್ಲ ಆತ್ಮಸ್ವರೂಪಿಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ವಿಜಯದಶಮಿಯ ದಿನ ಎಲ್ಲರಿಗೂ ಶುಭವಾಗಲಿ ಮತ್ತು ಯಾವುದೇ ಕೆಲಸ ಕಾರ್ಯಗಳು ಸಹಿತ ವಿಜಯದತ್ತ ನಮ್ಮವು ಸಾಗಲಿ ಅಂತಂದು ಪ್ರಾರ್ಥನೆಯನ್ನು ಮಾಡಿ, ಹಮ್ ಸಭಿ ಬಚ್ಪನ್ ಮೇ ನಾಸ್ತಿಕ್ ಹೋತೆ ಹೈ ಅಂದರು. ಅಂದರೆ ನಾವೆಲ್ಲರೂ ಬಾಲ್ಯದಲ್ಲಿ ಕೆಲವು ವರ್ಷಗಳ 12 ವರ್ಷದ ತನಕ ಯಾವುದನ್ನು ತಿಳಿಯದಂತೆ ದೇವರಂತೆ ಇರುತ್ತೇವೆ ನಾವು. ಅಂದರೆ ಏನೊಂದು ಅರಿಯದೆ ಎಲ್ಲದರಲ್ಲಿಯೂ ಭಾಗಿ ಆಗುತ್ತೇವೆ ಮತ್ತು ಎಲ್ಲರನ್ನು ಪ್ರೀತಿಸುತ್ತೇವೆ ಮತ್ತು ಎಲ್ಲರ ಜೊತೆಗೆ ನಾವು ಅಲೆದಾಡುತ್ತಾ ಆಡುತ್ತಾ ಎಲ್ಲರ ಮನೆಗೆ ಹೋಗಿ ಬರುವುದು ಇರುತ್ತದೆ. ಮುಂದೆ ಕೆಲವು ವರ್ಷಗಳು ಆದ ನಂತರ ಧರ್ಮವನ್ನು ನಮ್ಮ ಒಳಗೆ ಎಲ್ಲರೂ ಬಿತ್ತುತ್ತಾ ಹೋಗುತ್ತಾರೆ. ನೀನು ಈ ಧರ್ಮದವನು, ನೀನು ಈ ಧರ್ಮದವನು, ನೀನು ಬೇರೆ ಧರ್ಮದವನು ಅಂತಂದು ಈ ಧರ್ಮಗಳನ್ನು ನಮ್ಮ ತಲೆಯಲ್ಲಿ ಮೊದಲು ಸ್ಪಷ್ಟವಾಗಿದ್ದ ಸ್ವಚ್ಛವಾಗಿದ್ದ ಅಂತರಂಗ ಮನ ಬುದ್ಧಿಯೊಳಗೆ ಧರ್ಮಗಳನ್ನು ತುಂಬಿಕೊಳ್ಳುತ್ತಾರೆ. ನಿನ್ನದು ಈ ಜಾತಿ, ಆತನದು ಆ ಜಾತಿ, ಆತನ ಜೊತೆಗೆ ಹೋಗಬೇಡ, ಈತನ ಜೊತೆಗೆ ಕುಂದರಬೇಡ, ಅವರು ಬೇರೆ ನಾವು ಬೇರೆ, ಈ ಭೇದವನ್ನು ಉಂಟು ಮಾಡುವವರು ನಮ್ಮ ಮನೆಯವರೇ ಆಗಿರುತ್ತಾರೆ. ಅಂದರೆ ನಮಗೆ ಕೆಟ್ಟದ್ದನ್ನು ಕಲಿಸುವವರೇ ಮನೆಯವರೇ ಆಗಿರುತ್ತಾರೆ ಹಾಗೂ ಒಳ್ಳೆಯದನ್ನು ಕಲಿಸುವವರೇ ಮನೆಯವರೇ ಆಗಿರುತ್ತಾರೆ. ಅದಕ್ಕೆ ಧರ್ಮಕ್ಕಾಗಿ ಹೋರಾಡುತ್ತೇವೆ, ಧರ್ಮಕ್ಕಾಗಿ ಸಾಯುತ್ತೇವೆ, ಆದರೆ ಧರ್ಮಕ್ಕಾಗಿ ನಾವು ಬದುಕುತ್ತಿಲ್ಲ. ಹೀಗೆ ಯಹ ಪ್ರಕೃತಿಕ ಏಕ್ ಮಾನಸಿಕ ಬಂಧನೆ ಅಂತಾರೆ. ಈ ಏನು ನಾವು ಪ್ರಕೃತಿಯಲ್ಲಿ ಈ ಸೃಷ್ಟಿಯಲ್ಲಿ ನಾವೆಲ್ಲರೂ ಜೀವನವನ್ನು ನಡೆಸ್ತಾ ಇದ್ದೇವೆ, ಇಂದಿಲ್ಲ ನಾಳೆ, ನಾಳಿಲ್ಲ ಇಂದು ಎನ್ನುವಂತೆ ಸಡಗರದಿಂದ ನಮ್ಮೆಲ್ಲ ವಾತಾವರಣವು ಕೂಡ ನಮ್ಮ ಹತ್ತಿರವೇ ಇದ್ದರೂ ಕೂಡ ನಾವು ನಮ್ಮ ಜೀವನಗಳನ್ನು ಬೇರೆ ಬೇರೆಯಾಗಿಯೇ ನಡೆಸುತ್ತಾ ಇದ್ದೇವೆ. ದೇವರಿಗೆ ಹೋಗುವುದು, ಎಡೆ ಕೊಡುವುದು, ಆ ದೇವರು ಈ ದೇವರೆಂಬ ಭೇದ ಭಾವ, ಹೀಗೆ ಎಲ್ಲವನ್ನು ನಮ್ಮೊಳಗೆ ಹಾಕಿಕೊಂಡು ನಮ್ಮನ್ನು ನಾವು ನಿಜವಾದ ನಾಸ್ತಿಕ, ಅಂದರೆ ಏನೇನು ತಿಳಿಯದಂತಿರುವ ಮೊದಲು ನಾವು ಯಾವ ರೀತಿ ಬಾಲ್ಯದಲ್ಲಿ ಪ್ರೀತಿಯಿಂದ ಎಲ್ಲರ ಮತ ಧರ್ಮ ಜೊತೆಗೆ ಸೌಹಾರ್ದದಿಂದ ಯಾವ ರೀತಿ ಇದ್ದೆವೋ ಅವೆಲ್ಲವನ್ನು ಯೌವನಕ್ಕೆ ಬಂದಾಗ ಕಳೆದುಕೊಳ್ಳುತ್ತಾ ಹೋಗಿವೆವು. ಆದ್ದರಿಂದ ಸೃಷ್ಟಿಯಲ್ಲಿರುವ ಎಲ್ಲ ಜೀವಿ ಪ್ರಪಂಚಗಳು ಹಿಡಿದರೆ ಎಲ್ಲರೂ ನಾವೆಲ್ಲರೂ ಸಮಾನರೇ ಆಗಿದ್ದೇವೆ. ಆದ್ದರಿಂದ ಎಲ್ಲರನ್ನೂ ಪ್ರೀತಿಸು, ಎಲ್ಲರ ಜೊತೆ ಕೂಡು, ಎಲ್ಲವೂ ನಮ್ಮದೆಂದು ಭಾವಿಸು. ಧನ್ಯವಾದಗಳು.